ಇಶಾನಿಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡೋದು, ಅವಳಿಗೆ ಫುಡ್ ಕೊಡೋದು, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಗಮನಿಸೋದು. ಅವಳು ಬಾಲ್ ತೊಗೊಂಬಂದು ನಮ್ಮ ಕೈ ಕೊಟ್ಟರೆ ಅವಳ ಜೊತೆ ಬಾಲಲ್ಲಿ ಒಂದು 10 ನಿಮಿಷನಾದರೂ ಆಟ ಆಡಬೇಕು. ತದನಂತರ ನಾನು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅಂತೂ ಟೀ ನಾನು ಮಾಡ್ಕೊಂಡು ಕುಡ್ದೇ ಇರ್ತೀನಿ. ಆದರೆ ಟೀ ಕುಡಿದಾದ್ಮೇಲೆ ಮತ್ತೆ ಮನೆ ಕ್ಲೀನಿಂಗ್ ಇದೆಲ್ಲನೂ ಇರುತ್ತೆ. ಇವಾಗ ಅವಳನ್ನು ಇನ್ನೊಂದು ರೂಮ್ ಇದೆಯಲ್ಲ, ಆ ರೂಮಲ್ಲಿ ನಾನು ಅವಳನ್ನ ಲಾಕ್ ಮಾಡಿದ್ದೀನಿ. ಡೋರು ಲಾಕ್ ಮಾಡಿದ್ರೆ ಅವಳು ಹೊರಗಡೆ ಬರಲ್ಲ. ನಾನು ಮನೆ ಒಂದು ನಿಮಿಷ ಬರ್ತೀರಾ? ನಮ್ಮ ಇಶಾನಿಯ ಹೆಲ್ತ್ ಮತ್ತು ಹೈಜೀನ್ ಬಗ್ಗೆ ನಾನಂತೂ ತುಂಬಾ ಕೇರ್ ತಗೊಳ್ತೀನಿ. ಯಾವ ಕೆಲಸ ಮಾಡ್ತೀನೋ ಬಿಡ್ತೀನೋ ಆದರೂ ಅವಳಿಗೆ ಮಾತ್ರ ತುಂಬ ಕೇರ್ ಮಾಡ್ತೀನಿ. ಅವಳು ಮಾರ್ನಿಂಗ್ ಅವಳಿಗೆ ಫುಡ್ ಆಗಿರ್ಬೋದು, ಅವಳು ವಾಕ್ ಕರ್ಕೊಂಡು ಹೋಗೋದು, ಅವಳಿಗೆ ಮತ್ತು ಅವಳ ಪ್ಲೇ ಟೈಮ್, ಅವಳಿಗೆ ಬಾಲ್ ಆಡಿಸೋದು ಇದೆಲ್ಲನೂ. ಅದ್ರ ಜೊತೆಗೆ ಅವಳಿಗೆ ಇವತ್ತು ಬ್ರಷ್ ಮಾಡಿಸ್ದೆ. ಅಂದರೆ ಆಲ್ಟರ್ನೇಟ್ ಡೇಸು ಇಲ್ಲ 2 ಡೇಸಿಗೆ ಒಂದು ಸಾರಿ ಅವಳಿಗೆ ಬ್ರಷ್ ಮಾಡಿಸ್ತೀನಿ, ಹಲ್ಲು ಉಜ್ಜ್ತೀನಿ. ಅದಾದಮೇಲೆ 2 ವೀಕ್ಸ್ 15 ಇಲ್ಲ ಒಂದು 10 ಡೇಸ್ಗೆ ಒಂದು ಸಾರಿ ಅವಳಿಗೆ ಮೈಲ್ಡ್ ಆಗಿರೋ ಶಾಂಪೂನ, ಪೆಟ್ ಶಾಂಪೂಸ್ ಏನಿರುತ್ತೆ ಅಮೆಝಾನಲ್ಲಿ ನಾನು ಬುಕ್ ಮಾಡಿರ್ತೀನಿ, ಆರ್ಡ್ರ್ ಮಾಡಿರ್ತೀನಿ. ಅದು ತರಿಸ್ಬಿಟ್ಟು ಅದನ್ನೇ ಹಾಕಿ ಸ್ನಾನ ಮಾಡಿಸೋದು ಶಾಂಪೂ ಹಾಕ್ಬಿಟ್ಟು. ಶಾಂಪೂ ಸ್ನಾನ ಎಲ್ಲ ಆದಮೇಲೆ ನೋಡಿ ಅವಳಿಗೆ ಖುಷಿಯಾಗಿದೆ.
ಮೈ ಒರೆಸೋಣ ಅಂದರೆ ಒರೆಸ್ಕೊಳ್ತಾನೂ ಇಲ್ಲ. ಈ ಥರ ಆಟ ಆಡ್ತಾ ಇದ್ದಾಳೆ, ಜಂಪ್ ಮಾಡೋದು ಹೀಗೆ ಹೀಗೆ ತುಂಬ ಸ್ಪೀಡಾಗಿ ಓಡಾಡ್ತಾಳೆ. ಸ್ವಲ್ಪ ಇವಾಗ ನೀಟಾಗಿ ಒಂದು ಕಾಟನ್ ಟವಲಲ್ಲಿ ಒರೆಸ್ಬಿಟ್ರೆ ಕರ್ಲಿ ಹೇರ್ ತುಂಬ ಅದು ಉಲನ್ ಥರ, ಅದು ಉಲನ್ ಹಿಂಡಿದ್ರೆ ಹೆಂಗೆ ನೀರು ಬರುತ್ತೋ ಇವಳು ಇದು ಕರ್ಲಿ ಹೇರ್ನು ಅಷ್ಟೇ ತುಂಬ ನೀರು ಹಿಡ್ಕೊಳ್ಳುತ್ತೆ, ಜಾಸ್ತಿ ನೀರು ಹಿಡ್ಕೊಳ್ಳುತ್ತೆ. ಅದಕ್ಕೇ ಕಿವಿ, ಮೂಗು, ಕಣ್ಣು ಎಲ್ಲ ನೀಟಾಗಿ ಒರೆಸ್ಬೇಕು, ಪಾದಗಳ್ನೂ ಒರೆಸ್ಬೇಕು. ಇವಾಗ ಈ ಥರ ಇದ್ದಾಳೆ, ಒದ್ದೆ ಇದೆ, ಫುಲ್ ಒದ್ದೆ ಇದೆ ಬಾಡಿ ಅವಳಿಗೆ. ಇವಾಗ ಕಾಟನ್ ಟವಲಿಂದ ಒರೆಸ್ಬಿಟ್ಟು ಸ್ವಲ್ಪ ಲೈಟಾಗಿ ಹೇರ್ ಡ್ರೈಯರ್ ಬಿಟ್ಟರೆ ಒಣಗುತ್ತೆ. ಮನೆ ಮುಂದೆ ಸ್ವಲ್ಪ ಬಿಸಿಲಿದ್ದಾಗ ಕೂರಿಸ್ತೀನಿ, ಕೂತ್ಕೊತಾಳೆ ಬಿಸಿಲಿಗೆ ಸ್ವಲ್ಪ ಹೊತ್ತು ಮೈ ಒಣಗೋವರೆಗೂ. ಅಂದರೆ ಗಾಳಿನೂ ಇರುತ್ತೆ, ಬಿಸಿಲು ಇರುತ್ತೆ ಸ್ವಲ್ಪ, ಆ ಥರ ಮನೆ ಮುಂದೆ ಚೈನ್ ಹಾಕಿದಾಗ ಅಷ್ಟೇ. ಇಲ್ಲ ಅಂದರೆ ನಾನು ಮನೆ ಒಳಗಡೆ ಯಾವಾಗಲೂ ಲಾಕ್ ಮಾಡಿ ನಮ್ಮ ಮನೆ ಒಳಗೆ ಇರ್ತಾಳೆ, ಹೊರಗಡೆ ಎಲ್ಲೂ ಬಿಡಲ್ಲ ನಾನು ಅಂತ ಹೇಳ್ತೀನಿ. ವಾಕಿಂಗು ನಾವು 1 ಇಲ್ಲ 2 ಟೈಮ್ ಕರ್ಕೊಂಡು ಹೋಗ್ತೀವಿ. ಈ ಥರ ನಮ್ಮ ಇಶಾನಿ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ನಾನು ತುಂಬ ಕೇರ್ ಮಾಡ್ತೀನಿ. ಇವಾಗ ನಾನು ರಸಮ್ ಮಾಡ್ತಾಯಿದ್ದೀನಿ. ಇದು ತುಂಬ ಟ್ಯಾಂಗಿ, ಸ್ವೀಟು, ಟೇಸ್ಟಿಯಾಗಿರುತ್ತೆ, ಪುಳಿಯೋಗರೆ ಥರ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಷ್ಟಿದೆ ನೋಡಿ. ಅಂದರೆ 1 ಗ್ಲಾಸ್ ಅಷ್ಟು ಇದು ರಸಮ್, ಅಂದರೆ ಹುಳಿ ಸಾಂಬಾರು ಅಂತ, ಹುಳಿ ರಸಮ್ ಅಂತಲೇ ಅನ್ಬೋದು. ಹುಣಸೆ ರಸ ಸ್ವಲ್ಪ ಜಾಸ್ತಿ ಬೇಕು. ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸು, ಹಸಿಮೆಣಸು, ಆಮೇಲೆ ಇಂಗು, ಈ ಥರದ್ದೆಲ್ಲ ಇಷ್ಟೊಂದು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಇದನ್ನು ಒಂದು ಸಾರಿ ಇಷ್ಟು ಕ್ವಾಂಟಿಟಿ ಮಾಡಿದ್ರೆ 2 ಟೈಮ್ ಕೂಡ ನೀವು ಒಂದು 3-4 ಜನ ಊಟ ಮಾಡ್ಬೋದು ಆರಾಮಾಗಿ. ಅಷ್ಟು ಬಿಸಿ ಬಿಸಿ ಅನ್ನಕ್ಕೆ ಅಂತೂ ಇಷ್ಟು ಚೆನ್ನಾಗಿರುತ್ತಲ್ಲ. ಜ್ವರ ಬಂದು ಬಾಯಿ ಕೆಟ್ಟೋಗಿದ್ರೆ, ಏನಾದರೂ ಫೀವರು ಮತ್ತು ಶೀತ ನೆಗಡಿಯಾಗಿ ಬಾಯಿ ಕೆಟ್ಟೋಗಿದ್ರು ಕೂಡ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಒಂದೊಂದು ಸಾರಿ ಅನ್ನ ಮಾಡಿರ್ತೀವಿ, ಸಾರು ಮಾಡೋಕ್ಕೆ ಬೇಜಾರಾಗುತ್ತೆ. ಏನು ಒಂದೊಂದು ಸಾರಿ ಸ್ವಲ್ಪ ಸಾರು ಖಾಲಿ ಆಗಿಬಿಟ್ಟಿರುತ್ತೆ, ಸ್ವಲ್ಪ ಇರುತ್ತೆ, ಒಬ್ರಿಗೆ ಸಾಕಾಗಿದ್ರೆ ಒಬ್ರಿಗೆ ಸಾಕಾಗ್ತಾ ಇರಲ್ಲ. ಆ ಥರ ಒಂದು ಇದು ಇದ್ದಾಗ, ಪರಿಸ್ಥಿತಿ ಇದ್ದಾಗ ಇದನ್ನು ಝಟ್ಪಟ್ ಅಂತ ಮಾಡ್ಬೋದು, ತುಂಬ ಬೇಗ ಆಗುತ್ತೆ. ಇದು ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು 3 ಸ್ಪೂನು ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ. ಬೆಲ್ಲ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಇದರಲ್ಲಿ ಹುಳಿ ಬೆಲ್ಲ, ಇದು ಬೆಳ್ಳುಳ್ಳಿನೇ ಫ್ಲೇವರ್ ಜಾಸ್ತಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಹುಣಸೆ ರಸನೂ ಸ್ವಲ್ಪ ಮುಂದಾಗಿ ತೊಗೊಂಡಿದ್ದೀನಿ. ಟೊಮೊಟೊ ಏನೂ ಬೇಕಾಗಿಲ್ಲ. ಈರುಳ್ಳಿ ನಿಮ್ಗೆ ಇಷ್ಟ ಆದರೆ ಹಾಕ್ಬೋದು, ನಾನು ಈರುಳ್ಳಿ ಏನು ಇಲ್ಲಿ ಹಾಕಿಲ್ಲ. ಬೆಳ್ಳುಳ್ಳಿ ಅಂತೂ ಬೇಕೇ ಬೇಕು. ಕರಿಬೇವು ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇರಬೇಕು. 1-2 ಮೆಣಸಿನ್ಕಾಯಿ ಕೆಂಪುದು ಹಸಿದಿರುತ್ತಲ್ಲ, ಹಸಿ ಕೆಂಪು ಮೆಣಸಿನ್ಕಾಯಿ, ಅದನ್ನು 2 ಹಾಕಿದ್ದೀನಿ. ಒಣಮೆಣಸು ಬೇಕು ಅಂದ್ರೆ 1-2 ಹಾಕ್ಬೋದು ನೀವು. ತದನಂತರ ಖಾರದ ಪುಡಿ ಹಾಕ್ತೀನಿ. ಸೊ ಇದು ಸ್ವಲ್ಪ ಕೆಂಪಗಾಗಬೇಕು ಬೆಳ್ಳುಳ್ಳಿ ಎಣ್ಣೆಯಲ್ಲಿ, ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ನೋಡಿ ಇಷ್ಟು ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಕೆಂಪಗಾದಮೇಲೆ ಸ್ವಲ್ಪ ಇಂಗು ಪುಡಿ ಹಾಕ್ತೀನಿ. ಇಂಗು ಹಾಕೋದ್ರಿಂದ ವಾಯು ಆಗಲ್ಲ ಮತ್ತು ಅಜೀರ್ಣ ಆಗಲ್ಲ ಅಂತ ಹೇಳ್ತೀನಿ. ಇವಾಗ ಇದು ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ನೀರು ಹಾಕ್ಕೊಳ್ಬೇಕಾಗತ್ತೆ. ಹುಣಸೆ ನೀರನ್ನ ಫಸ್ಟೇ ಬಿಸಿನೀರಲ್ಲಿ ಕಿವುಚಿ ಸ್ವಲ್ಪ ಶೋಧಿಸಿ, ದೊಡ್ಡ ಕಣ್ಣಿನ ಜರಡಿನಲ್ಲಿ ಶೋಧಿಸಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನೋಡಿ 1 ಬಟ್ಲಷ್ಟು ನಾನು ಫುಲ್ ರಸ, ಇವಾಗ ಹುಣಸೆ ರಸ ಹಾಕ್ತೀನಿ. ಈ 1 ಬಟ್ಲಷ್ಟು ಹುಣಸೆ ರಸ ಏನು ಹಾಕಿದ್ದೀನಲ್ಲ, ಒಂದೂವರೆ ಗ್ಲಾಸಷ್ಟು ನಾನು ನೀರು ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಬೆಲ್ಲ ಕೂಡ ಹಾಕ್ತೀನಿ, ಅರಿಶಿನನೂ ಹಾಕ್ತೀನಿ. ಇವಾಗ ಖಾರದ ಪುಡಿ ಹಾಕೋಣ. ಬ್ಯಾಡಗಿ ಚಿಲ್ಲಿ ಪೌಡ್ರ್ ಇದು, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಲ್ವಾ. ಇವಾಗ ಅರಿಶಿನ, ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಮರೀದಲೇ ಇದನ್ನು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಇಷ್ಟು ರುಚಿಯಾಗಿರುತ್ತಲ್ಲ, ನೀವು ಅಂದ್ಕೊಂಡಿರ್ತೀರ ಮೊದಲೇ ಇದನ್ನು ನನಗೆ ಯಾಕೆ ಗೊತ್ತಿರಲಿಲ್ಲ, ಎಷ್ಟು ಸುಲಭ ಅಲ್ವಾ ಇದು ಅಂತ ಅಂದ್ಕೊಳ್ತೀರ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಪುಳಿಯೋಗರೆ ಗೊಜ್ಜು ಥರ ರುಚಿಯಾಗಿರುತ್ತೆ, ಒಂಥರ ಹೇಳೋಕ್ಕಾಗಲ್ಲ, ಅಷ್ಟು ರುಚಿ ಇರುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ರೀ. ನೋಡಿ ಅಷ್ಟು ಗ್ಲಾಸಷ್ಟು ನೀರು ಹಾಕೋದು, 1 ಗ್ಲಾಸಷ್ಟು ನೀರು ಹಾಕೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಇದು ಚೆನ್ನಾಗಿ ಮರಳಬೇಕು. 2 ನಿಮಿಷ ಇಲ್ಲ 3 ನಿಮಿಷ, ಇದನ್ನು 2 ನಿಮಿಷ ಮರಳಿಸಿದ್ರೆ ಸಾಕು, ಕುದಿಸಿದ್ರೆ ಸಾಕು. ಬಾಯ್ಲ್ ಬಂದರೆ ಆಮೇಲೆ ಇದನ್ನು ಆಫ್ ಮಾಡಿಬಿಡೋದು ಅಷ್ಟೇ. ಬೆಲ್ಲ ಹಾಕೋದು ಮಾತ್ರ ಮರೀಲೇಬೇಡಿ. ತುಂಬ ಸುಲಭ, ಝಟ್ಪಟ್ ಅಂತ ಆಗುತ್ತೆ. ನಾನು ಅಷ್ಟೇ ಮನೆಯಲ್ಲಿ ಬಿಸಿ ಅನ್ನ ಮಾಡಿರ್ತೀನಿ, ಕೆಲವೊಂದು ಸಾರಿ ಸಾಂಬಾರು ಮಿಕ್ಕೋಗಿರಲ್ಲ, ಯಪ್ಪ ಏನು ಮಾಡೋದು ಬೇಜಾರಾಗಿರುತ್ತೆ. ಆವಾಗ ಫಟ್ ಅಂತ ಇದನ್ನು ಮಾಡ್ತೀನಿ. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ, ನನಗೂ ಇಷ್ಟ. ಜೊತೆಗೆ ಚಿಪ್ಸು ಏನಾದರೂ ಸ್ವಲ್ಪ ನಂಚ್ಕೊಳಕ್ಕೆ ಪಕೋಡ ಇದ್ರೂ ಓಕೆ, ಚೌ ಆ ಥರ ಇದ್ರೂ ಓಕೆ. ಇಲ್ಲ ಸಾಲೆಡ್ಸ್ ತಿನ್ನೋರು ಸಾಲೆಡ್ಸ್ ತಿನ್ಬೋದು. ನೋಡಿ ಈ ಥರ ಒಂದು ಬಾಯ್ಲ್ ಬಂದರೆ 1 ನಿಮಿಷ ಅಷ್ಟೇ ಬಾಯ್ಲ್ ಮಾಡಿಬಿಟ್ರೆ ಆಫ್ ಮಾಡಿದ್ರೆ ಸರ್ವ್ ಮಾಡ್ಬೋದು.
ಇದು ಹೇಗಿರುತ್ತೆ ಅಂದರೆ ಸ್ವಲ್ಪ ಖಾರನೂ ಮುಂದೆ ಇರಬೇಕು, ಜಾಸ್ತಿ ಖಾರ ಹಾಕಿರಬೇಕು, ಹುಳಿ ಉಪ್ಪು ಮುಂದೆ ಇರಬೇಕು. ನಾಲ್ಗೆ ಉಪ್ಪಿನಕಾಯಿಗಿಂತನೂ ಇದು ಟೇಸ್ಟ್ ಇರುತ್ತೆ ರೀ. ಟೋಟಲಾಗಿ ಹೇಳಬೇಕು ಅಂದರೆ ಉಪ್ಪಿನಕಾಯಿಗಿಂತನೂ ಟೇಸ್ಟ್ ಇರುತ್ತೆ. ಆಂಧ್ರ ಪಿಕಲ್ ಬರುತ್ತಲ್ಲ, ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಈ ಸಾರು, ಸಿಹಿ ಸಾರು ಅಂತ ಹೇಳ್ತೀನಿ. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಪ್ಲೀಸ್ ಕೂಡಲೇ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆದಷ್ಟು ಜಾಸ್ತಿ ಲೈಕ್ಗಳನ್ನ ಕೊಡಿ ಅಂತ ಕೂಡ ಕೇಳ್ತೀನಿ. ನನ್ನ ವ್ಲಾಗಲ್ಲಿ ನಾನು ಬದಲಾವಣೆ ಮಾಡಿದ್ದು ಇರಲಿ, ಒಂದು ಸಾರಿ ಅಪ್ಡೇಟ್ ಆಗಬೇಕು ಅನ್ನೋದಕ್ಕೋಸ್ಕರ ನಿಮಗೂ ಎಲ್ಲ ಸ್ವಲ್ಪ ಇದು ಖುಷಿಯಾಗಿರಬೇಕು, ಚೇಂಜಸ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಏನೇ ಒಂದು ಬದಲಾವಣೆಗಳು ಈ ವ್ಲಾಗಲ್ಲಿ ಆದಾಗ ಖಂಡಿತವಾಗ್ಲೂ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ. ಬಿಸಿ ಬಿಸಿಯಾಗಿ ಅನ್ನ ಆಗಿದೆ. ರೆಸಿಪಿ ಇದ್ದಾಗ ನಾನು ವಾಯ್ಸ್ ಓವರಿಂಗ್ ಮಾಡ್ತೀನಿ. ರೆಸಿಪಿ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂಡ ಇಷ್ಟಪಡ್ತೀನಿ. ಬಟ್ ಏನು ಒಂದು ರೆಸಿಪಿ ಇಲ್ಲದೆ ಇದ್ದಾಗ, ಒಂದು ನೇಚರ್ ಆ ಥರ ಎಲ್ಲ ಇದ್ದಾಗ ವ್ಲಾಗ್ಗೆ ನಾನೇನು ಮಾಡ್ತೀನಿ, ಸ್ವಲ್ಪ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಬಿಸಿ ಬಿಸಿ ನೋಡಿ, ಈ ಥರ ಸ್ವಲ್ಪನೇ ಹಾಕೋಬೇಕು. 1 ಟೇಬಲ್ ಸ್ಪೂನಷ್ಟು ಸಾರು ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಈ ಥರ ತಿಂತಾಯಿದ್ರೆ ಎಷ್ಟು ರುಚಿ ಇದೆ ಗೊತ್ತಾ. 2 ಸಾರಿ ಅನ್ನ ಬಡಿಸ್ಕೊಂಡು ತಿಂತೀರಾ ನೀವು. ಥ್ಯಾಂಕ್ ಯು.